ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ಸೊಪ್ಪು ಹಾಕಿ ತಾಲಿಪೆಟ್ಟು ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟಿಂದ ಸರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಸಿದಿರಲಿಲ್ಲ, ಹಾಗಾಗಿ ಒಣಗಿಸಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಟೇಸ್ಟ್ ಘಮ ಕೊಡುತ್ತೆ ಅಂತೇಳಿ ಹಾಕೋದು. ಆಮೇಲೆ ಅಜ್ವಾನ ಹಾಕ್ತಾಯಿದ್ದೀನಿ. ಇದು ಯಾರಿಗೇ ಆಗಲಿ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತೇಳಿ ಹಾಕ್ಕೊಳ್ತೀವಿ ಅಷ್ಟೇ. ಆಮೇಲೆ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ನೋಡಿ. ಯಾಕೆ ಮಾಡ್ಕೋಬೇಕು ಅಂದರೆ ಮಕ್ಕಳು ತಿನ್ನಲ್ಲ, ಅದು ಹೆಸರು ಸಿಕ್ಕರೆ ಅದಕ್ಕೋಸ್ಕರ. ಮತ್ತು 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಪಾಲಕ್ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ. ಇದಿಷ್ಟು ಜೊತೆಗೆ ಅಕ್ಕಿ ಹಿಟ್ಟು ಅದನ್ನು ಚೆನ್ನಾಗಿ ನಾದ್ಕೊಳ್ಳೋಕ್ಕೆ ಇದು ಸರಿ. ಇವಿಷ್ಟನ್ನು ಸೇರಿಸ್ಬಿಟ್ಟು ಈಗ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊತೀನಿ. ಹಾಕ್ಕೊಳ್ಳದೆ ಇದ್ದರೂ ನಡೆಯುತ್ತೆ, ಬಟ್ ನಾನು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಹಸಿ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನ ಹಾಕ್ಕೊಂಡ್ರೆ. ಹಾಗಾಗಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾದ್ಕೊತಿದ್ದೀನಿ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ನೀಟಾಗಿ ಮಿಕ್ಸ್ ಆದಮೇಲೆ ಸೈಡಿಗೆ ಇಟ್ಕೊಂಡು ಉಳ್ಳಿ ಮಾಡಿಟ್ಕೊಂಡು ಈಗ ನೋಡಿ ಈ ರೀತಿಯಾಗಿ ಲಟ್ಟಣಿಗೆಯಲ್ಲಿ ಉದ್ಕೋಬೇಕು. ನಾನು ಹಪ್ಪಳ ಮಾಡೋ ಮೇಕರಿಂದ ಮಾಡ್ತಾಯಿದ್ದೆ, ಅದು ರಿಪೇರಿ ಇತ್ತು, ಹಾಗಾಗಿ ಕವರ್ ಹಾಕ್ಕೊಂಡು ಉದ್ದುತ್ತಾ ಇದ್ದೀನಿ. ಇವಾಗ ರೆಡಿ ಆಯಿತು ತಾಲಿಪೆಟ್ಟು. ಈಗ ಹಂಚು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ಸಿಮ್ಮಿಗೆ ಇಟ್ಕೊಂಡು ಬೇಯಿಸಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಲಾಸ್ಟಿಗೆ ತೆಗಿಯೋ ಮುಂಚೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಮುಂಚೆನೇ ಹಾಕ್ಬಿಟ್ರೆ ಅದು ಹೊಗೆ ಜಾಸ್ತಿ ಬರುತ್ತೆ, ಹಾಗಾಗಿ. ಈಗ ತಾಲಿಪೆಟ್ಟು ರೆಡಿ ಆಯಿತು. ಇದೇ ರೀತಿಯಾಗಿ ಪಕ್ಕದಲ್ಲಿ ಉದ್ದೋದು ಮತ್ತು ಬೇಯಿಸೋದು, ಸೈಡಿಗೆ ತೆಗಿಯೋದು ಈಸಿ. ಫಸ್ಟಿಗೆ ರೆಡಿ ಮಾಡ್ಕೊಳ್ಳೋದಷ್ಟೇ ಆಗುತ್ತೆ. ಈ ರೀತಿಯಾಗಿ ಸಿಂಪಲ್ಲಾಗಿ ಪಾಲಕ್ ಸೊಪ್ಪು ಹಾಕಿ ತಾಲಿಪೆಟ್ಟು ಮಾಡೋ ರೀತಿ ಹೀಗೆ. ಯಾರಿಗೆಲ್ಲ ಇದು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.